ಕರ್ನಾಟಕ ಸಿವಿಲ್ ಜಡ್ಜ್ ಆಸ್ಪೈರೆಂಟ್ಸ್, ನಿಮಗೆ ಇವತ್ತಿನ ಪ್ರಶ್ನೆ. ಸಾಲಿಟರಿ ಕನ್ಫೈನ್ಮೆಂಟ್ BNS ಅಲ್ಲಿ ಯಾವ ಸೆಕ್ಷನ್ ಅಲ್ಲಿ ಇದೆ ಅಂಡ್ ಮ್ಯಾಕ್ಸಿಮಮ್ ಒಬ್ಬ ಒಫೆಂಡರ್ಗೆ ಎಷ್ಟು ದಿನದ ಸಾಲಿಟರಿ ಕನ್ಫೈನ್ಮೆಂಟ್ ಅನ್ನು ವಿಧಿಸಬಹುದು? ಆಪ್ಷನ್ ಎ 30 ಡೇಸ್, ಆಪ್ಷನ್ ಬಿ 2 ಮಂತ್ಸ್, ಆಪ್ಷನ್ ಸಿ 3 ಮಂತ್ಸ್ ಅಂಡ್ ಆಪ್ಷನ್ ಡಿ 9 ಮಂತ್ಸ್. ಸೊ ಇದಕ್ಕೆ ಕರೆಕ್ಟ್ ಆನ್ಸರ್ ಏನು ಅಂತ ನೀವು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಚೆಕ್ ಮಾಡಿ. ಈ ಕ್ವೆಶ್ಚನ್ ನಿಮ್ಮ ಸಿವಿಲ್ ಜಡ್ಜ್ ಎಕ್ಸಾಮಿನೇಷನ್ ಅಲ್ಲಿ ತುಂಬಾ ಸತಿ ಕೇಳಿರುವಂತದ್ದು ಅಂಡ್ ಇಟ್ಸ್ ಅ ವೆರಿ ಇಂಪಾರ್ಟೆಂಟ್ ಟಾಪಿಕ್. ಸೆಕ್ಷನ್ 73 ಆಫ್ IPC ಏನಿತ್ತು ಅದು ಈಗ ಸೆಕ್ಷನ್ 11 ಆಫ್ BNS ಆಗಿದೆ. ಸೊ ಸೆಕ್ಷನ್ 11 ಅಲ್ಲಿ ನಾವು ಡಿಸ್ಕ್ರೈಬ್ ಮಾಡ್ತೀವಿ ಸಾಲಿಟರಿ ಕನ್ಫೈನ್ಮೆಂಟ್ ಅನ್ನೋದು ರಿಗರಸ್ ಇಂಪ್ರಿಸನ್ಮೆಂಟ್ ಕೊಟ್ಟಂತ ಒಫೆಂಡರಿಗೆ ನೀಡುವಂತದ್ದು. ಕೋರ್ಟ್ ಅನ್ನೋ ಆರ್ಡರ್ ಮುಖಾಂತರ ಸಾಲಿಟರಿ ಕನ್ಫೈನ್ಮೆಂಟ್ ಅನ್ನ ಕೊಡುತ್ತೆ. ಅಂಡ್ ಇದಕ್ಕೊಂದು ಸ್ಲ್ಯಾಬ್ ಸಹ ಇದೆ. ದಟ್ ಅಟ್ ಅ ಸ್ಟ್ರೆಚ್ ನಾವು 3 ಮಂತ್ಸ್ ಅನ್ನ ಕೊಡೋ ಹಾಗಿಲ್ಲ, 14 ಡೇಸ್ ಅಟ್ ಅ ಟೈಮ್ ಆಗಿ ಕೊಡ್ತೀವಿ. ಅದರಲ್ಲೂ 1 ವರ್ಷದ ರಿಗರಸ್ ಇಂಪ್ರಿಸನ್ಮೆಂಟ್ ಅಂತ ಬಂದಾಗ ಮ್ಯಾಕ್ಸಿಮಮ್ 3 ಮಂತ್ಸ್ ನಾವು ಏನು ಸಾಲಿಟರಿ ಕನ್ಫೈನ್ಮೆಂಟ್ ಇದೆ ಅದನ್ನ 7 ಡೇಸ್ ಇನ್ ಅ ಮಂತ್ ಎಕ್ಸೀಡ್ ಆಗದೆ ಇರೋ ರೀತಿ ನಾವು ನಡೆಸ್ಕೊಡ್ಬೇಕು ಅನ್ನೋದು ಈ ಒಂದು ಕಂಪ್ಲೀಟ್ ಪ್ರೊವಿಷನ್ ಸೆಕ್ಷನ್ 11 ಅಂಡ್ 12 ಇದರ ಬಗ್ಗೆ ಮಾತನಾಡುತ್ತೆ. ಹಾಗೆ ಇದೇ ರೀತಿ ಈಸಿಯಾಗಿ ಸಿವಿಲ್ ಜಡ್ಜ್ ಎಕ್ಸಾಮಿನೇಷನ್ ಗೆ ಪ್ರಿಪೇರ್ ಆಗೋದಕ್ಕೆ ಸ್ವಾತಿ ಲಾ ಅಕಾಡೆಮಿ ನಮ್ಮ ಪೇಜ್ ಅನ್ನ ಸಬ್ಸ್ಕ್ರೈಬ್ ಆಗಿ. ಹಾಗೆ ಪ್ರೀವಿಯಸ್ 5 ಇಯರ್ಸ್ ಸಾಲ್ವ್ ಕ್ವೆಶ್ಚನ್ ಪೇಪರ್ಸ್ ಸಹ ನಿಮಗೆ ಈ ಬುಕ್ ಫಾರ್ಮ್ಯಾಟ್ ಅಲ್ಲಿ ನಮ್ಮ ವೆಬ್ಸೈಟ್ ಅಲ್ಲಿ ಸಿಗುತ್ತೆ. ಸೊ ನೀವು ಅದನ್ನು ಸಹ ಪರ್ಚೇಸ್ ಮಾಡಬಹುದು. ಥ್ಯಾಂಕ್ ಯು.